ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಪೂಜೆ ವಿಧಾನ ಹಾಗೆ ಪೂಜೆ ಸಮಯ, ಸಂಕಲ್ಪ ಸಹಿತ ಮಂತ್ರ ಸಹಿತ ಸರಳವಾಗಿ ಪೂಜೆ ಮಾಡುವಂಥ ವಿಧಾನ, ಹಾಗೆಯೇ ವಾರಾಹಿ ಅಮ್ಮನ ಪೂಜೆ ಬಗ್ಗೆ ಮತ್ತು ನಿಂಬೆ ಹಣ್ಣಿನ ದೀಪಾರಾಧನೆ ಬಗ್ಗೆ ಒಂದಷ್ಟು ಕಮೆಂಟ್ಸ್ ಎಲ್ಲ ಬಂದಿದೆ. ವಿಡಿಯೋ ಮುಖಾಂತರನೇ ನಿಮ್ಮ ಕೆಲವು ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ. ಕೆಲವರೆಲ್ಲ ಫೋಟೋ ತೊಗೊಳ್ಳೇಬೇಕಾ ಅಥವಾ ಮನೇಲಿ ಫೋಟೋ ಇಟ್ಕೋಬೋದಾ ಅಂತ ಕೇಳಿದ್ದೀರಾ. ವರಾಹಿ ಅಮ್ಮನವರ ಫೋಟೋನ ನಿಮಗೆ ಅವಶ್ಯಕತೆ ಇದ್ದರೆ ಇಟ್ಕೊಳ್ಳಿ, ಬೇಕೇ ಬೇಕು ಅಂತ ಎಲ್ಲನೂ ತಂದಿಟ್ಕೊಳ್ಳೋದು, ಆಮೇಲೆ ನಮಗೀಗ ಈ ಫೋಟೋ ಬೇಡ ನಾವೇನು ಮಾಡೋದು ಅಂತ ಅನ್ನೋದು ದಯವಿಟ್ಟು ಆ ಥರ ಮಾಡಬೇಡಿ. ನಿಮ್ಮ ದೇವ್ರ ಮನೇಲಿ ಜಾಗ ಇದ್ದರೆ ಅಥವಾ ನೀವು ಲೈಫ್ ಲಾಂಗ್ ಪೂಜೆ ಮಾಡ್ತೀರಾ ಅನ್ನೋ ಹಾಗಿದ್ರೆ ಮಾತ್ರ ತಂದಿಟ್ಕೊಳ್ಳಿ. ಇಲ್ಲ ಅಂದರೆ ಮನಸ್ಸಿನಲ್ಲಿ ಆ ತಾಯಿ ಜಪ ಮಾಡಬಹುದು ಮತ್ತು ದೀಪಾರಾಧನೆ ಮಾಡೋ ಮುಖಾಂತರ ವರಾಹಿ ಅಮ್ಮನವರ ಪೂಜೆನ ಮಾಡಬಹುದು. ಮತ್ತು ಫೋಟೋ ತೊಗೊಳ್ಳೋದಾದರೆ ಹಸಿರು ಬಣ್ಣದ ಸೀರೆ ಉಟ್ಕೊಂಡಿರಬೇಕು ಅಂತ ಹೇಳ್ತಾರೆ. ಮತ್ತು ನಾವು ಕೂಡ ಹಸಿರು ಬಣ್ಣದ ಸೀರೆನೇ ಉಟ್ಕೋಬೇಕಾ, ಪ್ರತಿದಿನ ತಲೆಗೆ ಸ್ನಾನ ಮಾಡಬೇಕಾ ಅಂತೆಲ್ಲ ಕೇಳಿದ್ದೀರಾ. ದೇವಿ ಮುಖ ಶಾಂತ ಸ್ವರೂಪದಲ್ಲಿರಬೇಕು, ನಗುತ್ತಾ ಇರಬೇಕು, ಆ ಥರ ಇರುವಂಥ ಫೋಟೋ ತೊಗೊಳ್ಳಿ. ಹಸಿರು ಬಣ್ಣ ಅಂತ ಯಾಕೆ ಹೇಳೋದು ಅಂದರೆ ಅದು ಶಾಂತಿ ಮತ್ತು ಸಮೃದ್ಧಿಯ ಸಂಕೇತ. ಹಾಗಾಗಿ ಹಸಿರು ಬಣ್ಣ ಅಂತ ಹೇಳೋದು. ಕೆಂಪು ಅಂದರೆ ಅದು ಶೌರ್ಯದ ಸಂಕೇತ. ಹಾಗಾಗಿ ಹಸಿರು ಬಣ್ಣ ಒಳ್ಳೆಯದು ಅಂತ ಹೇಳೋದು. ನೀವು ಹಸಿರು ಬಣ್ಣದ್ದೇ ಬೇಕಾದರೆ ತೊಗೋಬೋದು. ನೀವು ಕೂಡ ಪ್ರತಿದಿನ ಹಸಿರು ಬಣ್ಣದ ಬಟ್ಟೆಗಳನ್ನು ಅಥವಾ ಸೀರೆನ ಉಟ್ಕೊಂಡು ಈ ಪೂಜೆನ ಮಾಡಬಹುದು. ಇನ್ನು ದೀಪಾರಾಧನೆ ಮಾಡೋರು ಅಂದರೆ ನಿಂಬೆಹಣ್ಣಿನ ದೀಪ ಹಚ್ಚುವಂಥವರು ದೇವಸ್ಥಾನಕ್ಕೆ ಹೋದಾಗ ಮೊದಲು ದೀಪ ಹಚ್ಚಬೇಕಾ ಅಥವಾ ಮೊದಲು ದೇವಿ ದರ್ಶನ ಮಾಡಿ ಪೂಜೆ ಮಾಡಿಸಿ ಆಮೇಲೆ ದೀಪ ಹಚ್ಚಬೇಕಾ ಅಂತ ಕೇಳಿದ್ದೀರಾ. ನಿಜಕ್ಕೂ ಇದು ಒಳ್ಳೆ ಪ್ರಶ್ನೆನೇ. ದೀಪಾರಾಧನೆ ಮಾಡುವಂಥ ಸರಿಯಾದ ವಿಧಾನ ಹೀಗೇ. ಮೊದಲು ನಾವು ದೇವಸ್ಥಾನದ ಒಳಗಡೆ ಹೋಗಿ ಅಮ್ಮನವ್ರ ದರ್ಶನ ಮಾಡಿ ಅರ್ಚನೆ ಮಾಡಿಸ್ಕೊಂಡು ನಾವು ಏನು ಕಾರಣಕ್ಕೆ ದೀಪ ಹಚ್ತಾ ಇದ್ದೀವಿ ಮತ್ತು ಎಷ್ಟು ವಾರ ಹಚ್ತೀವಿ, ಯಾವ ಸಮಯದಲ್ಲಿ ಹಚ್ತೀವಿ, ಯಾವ ದಿನ ಹಚ್ತೀವಿ ಅದನ್ನೆಲ್ಲ ಅಮ್ಮನವ್ರ ಮುಂದೆ ಹೇಳಿ, ನೀವು ಯಾವ ಕಾರಣಕ್ಕೆ ಹಚ್ತಾ ಇದ್ದೀರಾ, ನಿಮ್ಮ ಬೇಡಿಕೆ ಏನಿದೆ ಅದನ್ನೆಲ್ಲ ಹೇಳಿಕೊಂಡು ಮನೆಯವರ ಎಲ್ಲರ ಹೆಸರಿಗೆ ಅರ್ಚನೆ ಮಾಡಿಸಿ ದೇವಿ ದರ್ಶನ ಮಾಡಿಕೊಂಡು ಆಮೇಲೆ ಅಂದರೆ ಮಂಗಳಾರತಿ ತೀರ್ಥ ಎಲ್ಲನೂ ಕೂಡ ಸ್ವೀಕಾರ ಮಾಡಿ ಆಮೇಲೆ ನೀವು ಬಂದು ಕೂತ್ಕೊಂಡು ದೀಪ ಹಚ್ಬೋದು. ಆದರೆ ತುಂಬ ಜನ ಹೇಗೆ ಅಂದರೆ ಹೋಗಿದ ತಕ್ಷಣ ಮೊದಲು ದೀಪ ಹಚ್ಚಿ ಆರತಿ ಮಾಡಿಸಿ ಆಮೇಲೆ ದರ್ಶನ ಮಾಡ್ತೀರಾ. ಆದರೆ ಈ ರೀತಿ ಮಾಡಿ, ಫಸ್ಟು ಅಮ್ಮನವ್ರ ದರ್ಶನ ಮಾಡಿ ನಿಮ್ಮ ಬೇಡಿಕೆ ಕೋರಿಕೆ ಮತ್ತು ನೀವು ದೀಪ ಹಚ್ತಾ ಇದ್ದೀವಿ ಅಂತ ಅಮ್ಮನವ್ರಿಗೆ ಹೇಳಿ ಅನುಮತಿ ಪಡ್ಕೊಂಡು ಆಮೇಲೆ ದೀಪ ಹಚ್ಚೋಕ್ಕೆ ಶುರು ಮಾಡಿ. ಮತ್ತು ನಾನು ಮೊದಲೇ ಹೇಳಿದಾಗೆ ದೀಪ ಹಚ್ಚೋಕ್ಕೆ ಹೋಗುವಾಗ ಬಾರ್ಡ್ರ್ ಸ್ಯಾರಿ ಅಥವಾ ರೇಷ್ಮೆ ಸೀರೆ, ಕಾಟನ್ ಸೀರೆನ ಹಾಕ್ಕೊಂಡೋಗಿ. ಇನ್ನೊಬ್ಬರು ಕೇಳಿದ್ದಾರೆ, ಒಂದೇ ದೇವಿಗೆ ಹಚ್ಚಬೇಕಾ, ವಾರ ವಾರ ಬೇರೆ ಬೇರೆ ದೇವಿಗೆ ಹಚ್ಚಬೇಕಾ ಅಂತ. ಬೇರೆ ಬೇರೆ ದೇವಿಗೆ ಹಚ್ಚಿ ಅಂದರೆ ನಿಜವಾಗ್ಲೂ ದೇವಸ್ಥಾನಗಳನ್ನು ನೀವು ಹುಡ್ಕೊಂಡು ಹೋಗ್ತೀರಾ. ವಿಡಿಯೋದಲ್ಲಿ ನಾನು ಅಷ್ಟೊಂದು ಸ್ಪಷ್ಟವಾಗಿ ಹೇಳಿರ್ತೀನಿ, ದುರ್ಗಾದೇವಿ ಅಥವಾ ಶಕ್ತಿ ದೇವತೆ ದೇವಸ್ಥಾನದಲ್ಲಿ ಹಚ್ಚಬೇಕು ಅಂತ. ಪ್ರತಿ ವಾರ ಒಂದೇ ದೇವಿಗೆ ಒಂದೇ ದೇವಸ್ಥಾನದಲ್ಲಿ ದೀಪ ಹಚ್ಚಬೇಕು. ಆಷಾಢ ಶುಕ್ರವಾರ ದಿನ ಮನೇಲಿ ಉಪ್ಪಿನ ದೀಪ, ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಬೋದಾ ಅಂತ ಕೇಳಿದ್ದೀರಾ. ಖಂಡಿತವಾಗ್ಲೂ ಹಚ್ಬೋದು. ಮತ್ತು ಕೆಲವರೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಸೀರೆ ತೊಗೊಂಡಿಲ್ಲ, ಆಷಾಢ ಮಾಸದಲ್ಲಿ ತೊಗೋಬಹುದಾ ಅಂತ ಕೇಳಿದ್ದೀರಾ. ಖಂಡಿತವಾಗ್ಲೂ ತೊಗೋಬೋದು. ಆಷಾಢ ಮಾಸದಲ್ಲಿ ಹೆಚ್ಚಾಗಿ ನಾವು ಹೆಣ್ಣು ದೇವತೆಗಳನ್ನು ಆರಾಧನೆ ಮಾಡ್ತೀವಿ. ಮಡ್ಲಕ್ಕಿ ಕೊಡೋದು, ಸೀರೆ, ಬ್ಲೌಸ್ ಪೀಸು ಎಲ್ಲನೂ ಕೂಡ ಕೊಡ್ತಾ ಇರ್ತೀವಿ. ಹಾಗಾಗಿ ಆಷಾಢ ಮಾಸದಲ್ಲಿ ಹೊಸ ಬಟ್ಟೆ ಖರೀದಿ ಮಾಡ್ಬೋದು, ಏನೂ ತಪ್ಪಿಲ್ಲ. ಈಗ ದೇವಿಗೆ ಉಡಿಸೋದಕ್ಕೆ ಹಬ್ಬಕ್ಕೆ ಅಂತ ತಾನೇ ತೊಗೋತಾ ಇರೋದು, ಖಂಡಿತವಾಗ್ಲೂ ತೊಗೋಬಹುದು. ಹೊಸದಾಗಿ ಮದುವೆ ಆಗಿರುವಂಥ ಹೆಣ್ಮಕ್ಳು ಈಗ ಆಷಾಢದಲ್ಲಿ ತವ್ರ ಮನೆಗೆ ಬಂದಿರ್ತೀರಾ. ಹಾಗಾಗಿ ತಾಯಿ ಮಗಳು ಕೂಡ ಒಂದೇ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಬೋದಾ ಅಂತ ಕೇಳಿದ್ದೀರಾ. ಒಂದೇ ಮನೆಯ ಇಬ್ಬರು ಹೆಣ್ಮಕ್ಳು ಹಚ್ಚಬಾರ್ದು ಅಂತ ಹೇಳಿದ್ಮೇಲೆ ಅಮ್ಮ ಮಗಳು, ಅಕ್ಕ ತಂಗಿದಿರು, ಊರ್ಗಿತ್ತಿದಿರು, ಅತ್ತಿಗೆ ನಾದ್ನಿ ಎಲ್ಲರೂ ಕೂಡ ಸೇರ್ಕೋತಾರೆ. ಹಾಗಾಗಿ ಮಂಗಳವಾರ ಒಬ್ಬರು, ಶುಕ್ರವಾರ ಒಬ್ಬರು ಮಾಡಬಹುದು. ಮತ್ತು ಒಂದೇ ದೇವಸ್ಥಾನದಲ್ಲೇ ಬೇರೆ ಬೇರೆ ದಿನ ಈ ದೀಪನ ಹಚ್ಬೋದು. ಹಾಗೆ ಈ ವರಾಹಿ ನವರಾತ್ರಿ ಆಚರಣೆ ಮಾಡುವಂಥವ್ರು ಉಪವಾಸದ ಬಗ್ಗೆ ತುಂಬ ಪ್ರಶ್ನೆ ಕೇಳಿದರೆ, ಉಪವಾಸ ಇರಬೇಕಂತ. ಸ್ನೇಹಿತರೆ, ಕಡ್ಡಾಯವಾಗಿ ಇರಲೇಬೇಕು ಅನ್ನೋಂಥದ್ದನ್ನು ನಾನೇ ವಿಡಿಯೋದಲ್ಲಿ ಹೇಳಿರ್ತೀನಿ. ಎಲ್ಲದಕ್ಕೂ ಕೂಡ ಉಪವಾಸ ಮಾಡಬೇಕು ಅಂತೇನಿಲ್ಲ. ಕೆಲವರೆಲ್ಲ ಮೆಡಿಸಿನ್ ತೊಗೊಳ್ಳೋರು ಇರ್ತೀರಾ. ಹಾಗಾಗಿ ಈ ಒಂದು ಪೂಜೆನ ಸಂಜೆ ಮಾಡೋದ್ರಿಂದ ನೀವು ಬೆಳಗ್ಗೆ ಮಧ್ಯಾಹ್ನ ಉಪಹಾರಗಳನ್ನ ತೊಗೊಳ್ಳಿ. ಮತ್ತು ನೀವು ಮಧ್ಯಾಹ್ನದ ಮೇಲೆ ಅಂದರೆ ಒಂದು 4 ಗಂಟೆ ಮೇಲೆ ಸ್ನಾನ ಮಾಡಿಕೊಂಡು 6 ಗಂಟೆಗೆ ನೀವು ಪೂಜೆನ ಮಾಡಬಹುದು. 6 ಗಂಟೆ ನಂತರನೇ ಈ ಪೂಜೆ ಮಾಡೋದ್ರಿಂದ ನೀವು ಬೆಳಗ್ಗೆ ತಿಂದಿರ್ತೀರಾ, ಹಾಗೆ ಈಗ ಪೂಜೆ ಮಾಡೋದು ಅಂತ ಯೋಚನೆ ಮಾಡೋ ಹಾಗೆ ಇಲ್ಲ. ಸಂಜೆನೇ ನೀವು ಸ್ನಾನ ಮಾಡಿಕೊಂಡು ಈ ಪೂಜೆನ ಮಾಡಬಹುದು. ಉಪವಾಸ ಮಾಡಲೇಬೇಕು ಅಂತೇನಿಲ್ಲ. ನಿಮ್ಮ ಎಲ್ಲ ಪ್ರಶ್ನೆಗೂ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ ಸ್ನೇಹಿತರೆ, ವಿಡಿಯೋನು ಕೂಡ ಸ್ಕಿಪ್ ಮಾಡದೆ ನೋಡಿ. ಯಾಕಂದರೆ ಕೊನೆಯಲ್ಲಿ ಈಗ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ಅಥವಾ ಈ ಆಷಾಢ ಮಾಸದಲ್ಲಿ ಆಷಾಢ ಲಕ್ಷ್ಮಿ ಪೂಜೆ ಮತ್ತು ವೈಭವ ಲಕ್ಷ್ಮಿ ಪೂಜೆ ಜೊತೆಲಿ ಮಾಡುವಂಥವ್ರು ಕಳಸ ಯಾವ ರೀತಿ ಇಡಬೇಕು ಅನ್ನೋದನ್ನು ಕೂಡ ನಾನು ತೋರಿಸಿದ್ದೀನಿ. ಯಾಕಂದರೆ ಇದೇ ರೀತಿ ಆಷಾಢ ಮಾಸದಲ್ಲಿ ನಾನು ಹೋದ ವರ್ಷ ವೈಭವ ಲಕ್ಷ್ಮಿ ವ್ರತನ ಮಾಡಿದ್ದೆ. ಆಗ ನಾನು ಕಳಸ ಯಾವ ರೀತಿ ಇಟ್ಟಿದ್ದೀನಿ, ಯಾವ ರೀತಿ ಜೋಡಿಸಿದ್ದೀನಿ ಅನ್ನುವಂಥ ಕ್ಲಿಪ್ಪಿಂಗ್ಸ್ನ ಕೊನೆಯಲ್ಲಿ ಆ್ಯಡ್ ಮಾಡಿದ್ದೀನಿ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ ಈಗ ಮೊದಲನೇ ಆಷಾಢ ಶುಕ್ರವಾರದ
ಪೂಜೆ ಸಮಯ, ಪೂಜಾ ವಿಧಾನ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಆಷಾಢ ಮಾಸದ ಮೊದಲನೇ ಶುಕ್ರವಾರ 17ನೇ ತಾರೀಕು, ಶುಕ್ಲ ಪಕ್ಷದ ಚತುರ್ಥಿ ತಿಥಿ, ಮಖ ನಕ್ಷತ್ರ, ವ್ಯತಿಪಾತ ಯೋಗ. ಇನ್ನು ಪೂಜೆಗೆ ಶುಭ ಸಮಯ ಅಂತಂದರೆ, ಸಾಮಾನ್ಯವಾಗಿ ಲಕ್ಷ್ಮೀ ಪೂಜೆ ಅಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಥವಾ ಸಂಜೆಯ ಗೋಧೂಳಿ ಸಮಯ ಅಲ್ವಾ. ಅದರಲ್ಲೂ ಈ ರೀತಿ ವಿಶೇಷ ಪೂಜೆ ಮಾಡುವಾಗ ಒಂದು ಶುಭ ಸಮಯದಲ್ಲಿ ಮಾಡಬೇಕು ಅಂತಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ 4:20 5:30 ತನಕ ಮಾಡಬಹುದು. ತುಂಬ ಒಳ್ಳೆಯ ಸಮಯ ಇರುತ್ತೆ. ಹಿಂದಿನ ದಿನ ಗುರುವಾರ ಆದಷ್ಟು ಎಲ್ಲನೂ ಕೂಡ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಅಮಾವಾಸ್ಯೆಗೆ ಎಲ್ಲ ಮಾಡಿರೋ ಅಂಥವ್ರು, ಅಂದರೆ ಮಂಗಳವಾರ ಎಲ್ಲ ಕೂಡ ಕ್ಲೀನ್ ಮಾಡಿದ್ದೀವಿ, ಪೂಜಾ ಸಾಮಾನೆಲ್ಲ ತೊಳೆದಿದ್ದೀವಿ ಅಂತ ಅನ್ನೋರು ಮತ್ತೆ ಕಳಸ ಎಲ್ಲ ತೆಗೆಯೋದು ಬೇಡ. ದೀಪಗಳು, ವಿಗ್ರಹಗಳು, ಕರ್ಪೂರದ ಆರತಿ, ಪಂಚಪತ್ರೆ ಈ ಥರ ಇದನ್ನೆಲ್ಲ ಕೂಡ ತೊಳೆದು ಬೊಟ್ಟೆಲ್ಲ ಇಟ್ಟು ಜೋಡಿಸಿಟ್ಕೊಳ್ಳಿ. ವಿಗ್ರಹಗಳಿಗೆ ಅಭಿಷೇಕ ಮಾಡಬೇಕಾಗತ್ತೆ, ಹಾಗಾಗಿ ಅದನ್ನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಳ್ಳಿ. ಪೂಜಾ ರೂಮ್ ಎಲ್ಲ ಒರೆಸಿ ಹಿಂದಿನ ದಿನ ಹಾಕಿರೋಂಥ ಹೂಗಳನ್ನೆಲ್ಲ ತೆಗೆದು ಈ ರೀತಿ ಸ್ವಚ್ಛ ಮಾಡಿ ಇಟ್ಕೊಳ್ಳಿ. ಇನ್ನು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದಕ್ಕೆ ಆಗಲಿಲ್ಲ ಅಂತ ಅನ್ನೋರು ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಇರುತ್ತೆ, ಮಧ್ಯಾಹ್ನ 12:20 1 ಗಂಟೆ ತನಕ ಮಾಡಬಹುದು. ಆದರೆ ಆದಷ್ಟು ಈ ಸಮಯದಲ್ಲಿ ದೇವಸ್ಥಾನದಲ್ಲಿ ನಿಂಬೆ ಹಣ್ಣಿನ ದೀಪ ಹಚ್ಚೋದು ತುಂಬ ಒಳ್ಳೆಯದು. ಹಾಗಾಗಿ ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅಟ್ಲೀಸ್ಟ್ ನಿಮಗೆ ಬೆಳಗ್ಗೆ 5:30 ಒಳಗಡೆ ಮಾಡೋದಕ್ಕಾಗಲಿಲ್ಲ ಅಂದರೆ 7 ಗಂಟೆ ಒಳಗಾಗಿ ಮಾಡೋದಕ್ಕಾದರೂ ಪ್ರಯತ್ನ ಮಾಡಿ. ಮತ್ತು ಆ ಸಮಯದಲ್ಲಿ ಮಾಡೋಕ್ಕಾಗಲಿಲ್ಲ, ಬೆಳಗ್ಗಿಂದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ಮತ್ತು ದೇವಸ್ಥಾನಕ್ಕೆ ಹೋಗಿ ನಿಂಬೆ ಹಣ್ಣಿನ ದೀಪ ಹಚ್ಚಿ ಬಂದು ಸಂಜೆಗೆ ಮನೇಲಿ ಲಕ್ಷ್ಮೀ ಪೂಜೆ ಮಾಡಬಹುದಾ ಅಂದರೆ ಖಂಡಿತವಾಗ್ಲೂ ಮಾಡಿ. ಅಮೃತ ಗಳಿಗೆ ಇರುತ್ತೆ. ಸಂಜೆ 4:15 5:50 ಅಂದರೆ ಹೆಚ್ಚು ಕಡಿಮೆ 6 ಗಂಟೆ ಒಳಗಾಗಿ ನೀವು ಮಾಡಬಹುದು. 4:15 ಸಂಜೆ 6 ಗಂಟೆ ಒಳಗಾಗಿ ಅಮೃತ ಗಳಿಗೆ ಇರುತ್ತೆ. ಈ ಸಮಯದಲ್ಲಿ ಮಾಡಿ. ಗೋಧೂಳಿ ಸಮಯ ಅಂಥೇಳಿ 5:30 7 ಗಂಟೆ ಒಳಗಡೆ ಮಾಡಬಹುದು ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಆದರೆ ಅಮೃತ ಗಳಿಗೆ ಇರುತ್ತೆ ಈ ಸಮಯದಲ್ಲಿ. ಹಾಗಾಗಿ 4:15ಕ್ಕೆ ನೀವು ಪೂಜೆನ ಪ್ರಾರಂಭ ಮಾಡಿಕೊಂಡು 6 ಗಂಟೆ ಒಳಗಾಗಿ ಪೂಜೆನ ಮುಗಿಸಿ. ಈ ಸಮಯಗಳಲ್ಲಿ ಮೊದಲನೇ ಆಷಾಢ ಶುಕ್ರವಾರದ ಪೂಜೆನ ಮಾಡಬಹುದು. ಮತ್ತು ಇನ್ನು ಕೆಲವರಿಗೆ ನಾನಾ ಕಾರಣಗಳಿರುತ್ತೆ, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಪೀರಿಯಡ್ ಸಮಸ್ಯೆ ಆಗಿರ್ಬೋದು. ಅಂಥವರು 4 ಶುಕ್ರವಾರ ಮಾಡೋದಕ್ಕಾಗಲ್ಲ ಅಂದರೆ ಯಾವುದಾದ್ರೂ ಒಂದು ಶುಕ್ರವಾರನಾದರೂ ನೀವು ಆಷಾಢ ಲಕ್ಷ್ಮೀ ಪೂಜೆನ ಮಾಡಬಹುದು. ಮತ್ತು ಈ ಆಷಾಢ ಮಾಸದಲ್ಲಿ ಅಮೃತ ಲಕ್ಷ್ಮೀ ಪೂಜೆ ಕೂಡ ಬರುತ್ತೆ, ಹುಣ್ಣಿಮೆ ಪೂಜೆ ಕೂಡ ಬರುತ್ತೆ. ಅದನ್ನು ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ನಮಗೆ ಪ್ರತಿ ಶುಕ್ರವಾರ ಪೂಜೆ ಮಾಡೋಕ್ಕಾಗ್ತಾ ಇಲ್ಲ, ನಮಗೆ ಶುಕ್ರವಾರದ ಪೂಜೆ ಸಿಗ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಈ ಆಷಾಢ ಮಾಸದಲ್ಲಿ ಯಾವುದಾದ್ರೂ ಒಂದು ದಿನ ಮಾಡಿದ್ರೂ ಕೂಡ ನಿಮಗೆ ಸಂಪೂರ್ಣ ಫಲ ಸಿಗುತ್ತೆ. ಈಗ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ, ನಾನು ಪ್ರತಿದಿನದ ಕಳಸ, ವಿಗ್ರಹಗಳು ಎಲ್ಲನೂ ಕೂಡ ಈ ಮಣೆ ಮೇಲೆ ಜೋಡಿಸಿದ್ದೀನಿ. ಇನ್ನು ವೈಭವ ಲಕ್ಷ್ಮಿ ಕಳಸನ ಈ ರೀತಿ ಸಪ್ರೇಟಾಗಿ ಒಂದು ಮೂಲೆಯಲ್ಲಿ ಇಟ್ಟಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ಇದಿಷ್ಟನ್ನು ಮಾತ್ರ ವಿಸರ್ಜನೆ ಮಾಡ್ತೀನಿ. ನಾನು ಪ್ರತಿದಿನ ಪೂಜೆ ಮಾಡುವಂಥ ಕಳಸನಾಗಲಿ, ವಿಗ್ರಹಗಳನ್ನಾಗಲಿ, ದೀಪಗಳನ್ನಾಗಲಿ ಏನು ಕೂಡ ಕದಲಿಸೋದಿಲ್ಲ. ವೈಭವ ಲಕ್ಷ್ಮಿ ಪೂಜೆ ಇಷ್ಟು ಮಾತ್ರ ಏನು ಮಾಡಿದ್ದೀನಿ ಅದಷ್ಟನ್ನು ಮಾತ್ರನೇ ಕದಲಿಸೋದು. ಶುಕ್ರವಾರದಿಂದ ಯಾರೆಲ್ಲ ವೈಭವ ಲಕ್ಷ್ಮಿ ಪೂಜೆ, ಆಷಾಢ ಲಕ್ಷ್ಮಿ ಪೂಜೆನ ಜೊತೆಯಲ್ಲಿ ಮಾಡ್ಕೊಂಡು ಹೋಗ್ತೀರಾ, ಇದೇ ರೀತಿಯೇ ಮಾಡಬಹುದು. ಮತ್ತೀಗ ನೀವು ಆಷಾಢ ಲಕ್ಷ್ಮಿ ಪೂಜೆ ಅಂತೇಳಿ ಆವಾಹನೆ ಮಾಡಿರ್ತೀರ ಕಳಸದಲ್ಲಿ, ಪ್ರತಿದಿನ ಪೂಜೆ ಮಾಡುವಂಥ ಕಳಸ ಮತ್ತು ವೈಭವ ಲಕ್ಷ್ಮಿ ಕಳಸ ಎಲ್ಲ ಕೂಡ ಅಷ್ಟಲಕ್ಷ್ಮಿಯರೇನೆ. ಹಾಗಾಗಿ 2 ಕಳಸ ಇಡಬಹುದಾ, 3 ಕಳಸ ಇಡಬೇಕಾ, ಇಷ್ಟೊಂದೆಲ್ಲ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು ಇದೇ ಕಳಸಕ್ಕೇ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡಬಹುದು. ಮತ್ತು ಪೂಜೆ ಆದಮೇಲೆ ಈ ವೈಭವ ಲಕ್ಷ್ಮಿ ಪೂಜೆಗೆ ಏನೆಲ್ಲ ಇಟ್ಟಿದ್ದೀರಾ ಅದಷ್ಟನ್ನು ಮಾತ್ರ ಕದಲಿಸಿ ಶನಿವಾರ ಬೆಳಗ್ಗೆ ನೀವು ವಿಸರ್ಜನೆ ಮಾಡಬಹುದು. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಕೂಡ ಹೀಗೇ ನೀವು ದೇವ್ರ ಮನೆಯಲ್ಲಿ ವೈಭವ ಲಕ್ಷ್ಮಿಗೆ ರೆಡಿ ಮಾಡ್ಕೊಳ್ಳಿ. ಹೊರಗಡೆ ನೀವೇನು ಲಕ್ಷ್ಮಿ ಕೂರಿಸ್ತೀರಾ ವರಮಹಾಲಕ್ಷ್ಮಿಗೆ ಅಲ್ಲಿ ರೆಡಿ ಮಾಡ್ಕೊಳ್ಳಿ. ಬೆಳಗ್ಗೆ ಒಟ್ಟಿಗೆ ಇದನ್ನೆಲ್ಲ ಕೂಡ ರೆಡಿ ಮಾಡಿ ಬಿಟ್ಬಿಡಿ. ಗಣೇಶನ್ನ ಯಾವುದಾದ್ರೂ ಒಂದು ಕಡೆ ನೀವು ಇಟ್ಕೋಬಹುದು, 2 ಕಡೆ ಇಡಬೇಕು ಅಂತೇನಿಲ್ಲ. ಕೆಲವರು ಅದನ್ನು ಕೂಡ ಪ್ರಶ್ನೆ ಕೇಳಿದ್ರಿ, ಬೆಳಗ್ಗೆ ವರಮಹಾಲಕ್ಷ್ಮಿ ಹಾಗೆ ಗಣೇಶನ ಇಟ್ಟಿರ್ತೀವಿ, ಮತ್ತು ಸಂಜೆ ವೈಭವ ಲಕ್ಷ್ಮಿಗೆ ಅದೇ ಗಣೇಶನ ತೆಗೆದು ಇಡಬೇಕಾ ಅಂತೆಲ್ಲ ಕೇಳಿದ್ರಿ. ಆ ರೀತಿಯೆಲ್ಲ ಮಾಡಕ್ಕೆ ಹೋಗಬೇಡಿ. ಎಲ್ಲ ದೇವರು ಕೂಡ ಒಂದೇ, ಹೆಸರುಗಳು ಮಂತ್ರಗಳು ಮಾತ್ರ ಬೇರೆ ಬೇರೆ ಇರುತ್ತೆ ಅಷ್ಟೇ. ಹಾಗಾಗಿ ನೀವು ಲಕ್ಷ್ಮೀ ಪೂಜೆಗೆ ಮತ್ತು ವರಲಕ್ಷ್ಮಿ ಪೂಜೆಗೆ, ವೈಭವ ಲಕ್ಷ್ಮಿ ಪೂಜೆಗೆ ಈ ರೀತಿ ರೆಡಿ ಮಾಡ್ಕೋಬಹುದು. ವರಮಹಾಲಕ್ಷ್ಮಿ ಹಬ್ಬದ ದಿನ ನಿಮಗೇನಾದರೂ ವೈಭವ ಲಕ್ಷ್ಮಿ ವ್ರತ ಅವತ್ತು ಕೂಡ ಇದೆ ಅಂತಂದರೆ ಈ ರೀತಿ ಸಪ್ರೇಟಾಗಿ ಜೋಡಿಸ್ಕೊಳ್ಳಿ. ನೀವು ಹಿಂದಿನ ದಿನ ಅಥವಾ ಬೆಳಗ್ಗೆ ಏನು ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಳ್ತೀರೋ ಆವಾಗಲೇ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡಿ.
ಪೂಜೆ ಮಾಡುವಾಗ ಬೆಳಗ್ಗೆ ನಿಮಗೇನು ವರಮಹಾಲಕ್ಷ್ಮಿ ಪೂಜೆಗೆ ಮುಹೂರ್ತ ಇರುತ್ತೋ ಆ ಸಮಯದಲ್ಲಿ ವರಮಹಾಲಕ್ಷ್ಮಿಗೆ ಪೂಜೆ ಮಾಡ್ಕೊಳ್ಳಿ. ಸಂಜೆ ಮಾಮೂಲಿಯಾಗಿ ಗೋಧೂಳಿ ಸಮಯದಲ್ಲಿ ವೈಭವಲಕ್ಷ್ಮಿ ಪೂಜೆನ ಮಾಡಿ ಎರಡೂ ದೇವಿಯರಿಗೂ ಕೂಡ ಒಟ್ಟಿಗೆ ಆರತಿ ಮಾಡಿ ಒಟ್ಟಿಗೆ ಕುಂಕುಮನೂ ಕೊಡಿ. ಸಪ್ರೇಟಾಗಿ ಈ ಪೂಜೆ ಮಾಡಿರೋದಕ್ಕೆ ಸಪ್ರೇಟ್ ಕೊಡಬೇಕು, ಆ ಪೂಜೆ ಮಾಡಿರೋದಕ್ಕೆ ಸಪ್ರೇಟ್ ಕೊಡಬೇಕು, ಆ ಥರ ಎಲ್ಲ ಏನು ಅನ್ಕೋಬೇಡಿ. ಅಥವಾ ನಿಮ್ಗೇನಾದರೂ ವರಮಹಾಲಕ್ಷ್ಮಿ ಹಬ್ಬದ ದಿನ 5ನೇ ವಾರ ಕೊನೆ ವಾರದ ಪೂಜೆ ನೀವು ಮಾಡ್ತಾ ಇದ್ದೀರಾ ಅಂದರೆ ಅವತ್ತೇ ಕೂಡ ಹೇಗಿದ್ರೂ ಮುತ್ತೈದೆ ಹೆಣ್ಮಕ್ಳೆಲ್ಲ ಮನೆಗೆ ಬರ್ತಾರೆ. ಅವತ್ತೇ ನೀವು ವ್ರತದ ಬುಕ್ಕು ಅದನ್ನೆಲ್ಲ ಕೂಡ ಕೊಟ್ಟು ಏನು ಪ್ರಸಾದ ಮಾಡಿರ್ತೀರೋ ಅದನ್ನು ಕೂಡ ಅವ್ರಿಗೆಲ್ಲ ತಿನ್ನೋದಕ್ಕೆ ಕೊಟ್ಟು ನೀವು 8 ಜನಕ್ಕೆ ಒಟ್ಟಿಗೆ ತಾಂಬೂಲ ಕೊಟ್ಟು ಆಶೀರ್ವಾದ ತೊಗೋಬೋದು. ಈ ರೀತಿ ಕೂಡ ಹಬ್ಬದ ದಿನನೇ ಮಾಡ್ಬೋದು. ಇನ್ನೂ ಕೂಡ ಒಳ್ಳೆಯದೇನೆ. ನಾವು ಬೇರೆ ಬೇರೆ ದಿನ ಇಟ್ಕೊಳ್ಳೋದ್ರಿಂದ ಖರ್ಚು ಕೂಡ ಡಬಲ್ ಆಗುತ್ತೆ. ಹಾಗಾಗಿ ಹಬ್ಬದ ದಿನವೇ ನಮಗೆ ಕೊನೆ ವಾರ ಬಂತು ಅಂದರೆ ಎರಡೂ ಕೂಡ ಒಟ್ಟಿಗೆನೇ ಆಗುತ್ತೆ. ಈ ರೀತಿ ಕೂಡ ಮಾಡ್ಕೋಬೋದು. ಈ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ. ಇನ್ನು ಶುಕ್ರವಾರದ ಪೂಜೆ ಹೇಗೆ ಮಾಡಬೇಕು ಮುಂದಿನ ವಿಡಿಯೋದಲ್ಲಿ ಅದನ್ನು ವಿವರವಾಗಿ ತಿಳಿಸ್ಕೊಡ್ತೀನಿ. ಹೋಗಿ ಬರಲಾ?